ಇಸ್ರೇಲ್ ವಿರುದ್ಧವೇ ತಿರುಗಿ ಬಿದ್ದಂತಹ ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಮುಂದೆ ಕಾದಿದೆಯಾ ಬಿಗ್ ಶಾಕ್. ಇರಾನ್ ಸೌತ್ ಪಾಸ್ ಮೇಲಿನ ದಾಳಿಗೆ ಫುಲ್ ಗರಂ ಆಗಿದೆ. ಇಸ್ರೇಲ್ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ ಅಮೆರಿಕ ಅಧ್ಯಕ್ಷ. ಸೌತ್ ಪಾಸ್ ತೈಲ ಘಟಕದ ಮೇಲಿನ ದಾಳಿ ಗೊತ್ತಿರಲಿಲ್ಲ, ಅಮೆರಿಕಕ್ಕೆ ಯಾವುದೇ ಸುಳಿವು ಇರಲಿಲ್ಲ ಅಂತ ಟ್ರಂಪ್ ಹೇಳಿರುವಂಥದ್ದು. ಇಸ್ರೇಲ್ ಪಾಸ್ ಮೇಲಿನ ದಾಳಿಗೆ ಕತಾರ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂಥದ್ದು. ಯಾವುದೇ ರೀತಿಯ ಯುದ್ಧದಲ್ಲಿ ಕತಾರ್ ಭಾಗಿಯಾಗಿರಲಿಲ್ಲ, ಹೀಗಾಗತ್ತೆ ಅನ್ನುವಂಥ ಯಾವ ಕಲ್ಪನೆಯೂ ಕೂಡ ಕತಾರ್ಗೆ ಇರಲಿಲ್ಲ. ಕತಾರ್ನ ವಿಶ್ವದ ಅತಿ ದೊಡ್ಡ ತೈಲ ಘಟಕವೇ ಧ್ವಂಸವಾಗಿದೆ. ಇಸ್ರೇಲ್ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಸೌತ್ ಪಾಸ್ ತೈಲ ಘಟಕದ ಮೇಲಿನ ದಾಳಿ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೆ ಯಾವುದೇ ಸುಳಿವು ಇರಲಿಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ ತನ್ನನ್ನು ವಿಶ್ವಾಸಕ್ಕೆ ವರ್ತಿಸ್ತಾ ಇದೆ. ಪಾಸ್ ಮೇಲಿನ ದಾಳಿಗೆ ಕತಾರ್ ಮೇಲೆ ಇರಾನ್ ಅಟ್ಯಾಕ್ ಮಾಡಲಾಗಿತ್ತು. ಯಾವುದೇ ರೀತಿ ಯುದ್ಧದಲ್ಲಿ ಕತಾರ್ ಭಾಗಿಯಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗತ್ತೆ ಎಂಬ ಯಾವ ಕಲ್ಪನೆಯೂ ಕೂಡ ಕತಾರ್ಗೆ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಕತಾರ್ನ ವಿಶ್ವದ ಅತಿ ದೊಡ್ಡ ತೈಲ ಘಟಕವೇ ಧ್ವಂಸವಾಗಿದೆ. ವಿಶ್ವದ ಪ್ರಮುಖ ಇಂಧನ ರಫ್ತು ಕೇಂದ್ರ ರಾಸ್ ಲಫಾನ್ ದಾಳಿಯಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಕೊರತೆ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ವಿರುದ್ಧವೇ ತಿರುಗಿ ಬಿದ್ದಂತಹ ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಮುಂದೆ ಕಾದಿದೆಯಾ ಬಿಗ್ ಶಾಕ್. ಇರಾನ್ನ ಸೌತ್ ಪಾಸ್ ಮೇಲಿನಂತಹ ದಾಳಿಗೆ ಫುಲ್ ಗರಂ ಆಗಿರುವಂಥದ್ದು. ಸೌತ್ ಪಾಸ್ ತೈಲ ಘಟಕದ ಮೇಲಿನಂತಹ ದಾಳಿ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಇದೀಗ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ತೈಲ ಘಟಕವನ್ನೇ ಉಡೀಸು ಮಾಡಲಾಗಿದೆ. ತನ್ನ ವಿಶ್ವಾಸವನ್ನು ತೆಗೆದುಕೊಳ್ತಾ ವರ್ತಿಸ್ತಾ ಇದೆ. ಪಾಸ್ ಮೇಲಿನ ದಾಳಿಗೆ ಕತಾರ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂಥದ್ದು. ಇದೀಗ ಇಸ್ರೇಲ್ ವಿರುದ್ಧವೇ ತಿರುಗಿ ಬಿದ್ದಿದ್ದಂತಹ ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಮುಂದೆ ಕಾದಿದೆಯಾ ಗಂಡಾಂತರ. ಇರಾನ್ನ ಸೌತ್ ಪಾಸ್ ಮೇಲಿನ ದಾಳಿಗೆ ಇದೀಗ ಫುಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ದಾಳಿ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಸಂದೇಶ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ವಿಚಾರಗಳು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಹೇಳಿರುವಂಥದ್ದು. ದಾಳಿಯ ವಿಚಾರವಾಗಿ ಇದೀಗ ಮಾತನಾಡಿದ್ದಾರೆ. ಇಸ್ರೇಲ್ ವಿರುದ್ಧವೇ ತಿರುಗಿ ಬಿದ್ದಂತಹ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಟ್ರಂಪ್ ದಾಳಿಯ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ, ಕಂಪ್ಲೀಟ್ ಆಗಿ ತೈಲ ಘಟಕವನ್ನೇ ಕಂಪ್ಲೀಟ್ ಆಗಿ ಭಸ್ಮ ಮಾಡಿ ಹಾಕಿದ್ದಾರೆ. ಕ್ಷಿಪಣಿಗಳ ಗೌಡೌನನ್ನು ಒಂದು ಕಡೆ ಇವ್ರುಗಳು ಅಟ್ಯಾಕ್ ಮಾಡಿ ಧ್ವಂಸ ಮಾಡಿ ಹಾಕಿದರೆ ಇದೀಗ ಈ ಯುದ್ಧದ ಭೀಕರತೆ ದಿನೇ ದಿನೇ ಘರ್ಷಣೆ ಮುಂದುವರಿತಾನೆ ಇದ್ದು ಮುಂದೆ ಯಾವೆಲ್ಲ ಗಂಡಾಂತರಗಳು ಎದುರಾಗುತ್ತೋ ಅನ್ನುವಂಥ ಭಯದಲ್ಲಿ ಅಮಾಯಕರಿರುವಂಥದ್ದು ಜನಸಾಮಾನ್ಯರು. ಮುಂದೆ ಏನು ಶಾಕ್ ಆದಿದೆ. ಇರಾನ್ನ ಸೌತ್ ಪಾಸ್ ಮೇಲಿನ ದಾಳಿಗೆ ಫುಲ್ ಗರಂ ಆಗಿರುವಂಥದ್ದು. ಇಸ್ರೇಲಿ ದಾಳಿ ಬಗ್ಗೆ ಗೊತ್ತಿರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಪ್ರತಿಕಾರವನ್ನು ತೀರಿಸ್ಕೊಳ್ತಾರೆ, ಆ ಪ್ರತಿಕಾರದ ಬಗ್ಗೆ ಯೋಚಿಸಿದ್ರೂ ಕೂಡ ನಡುಕ ಭಯ ಉಂಟಾಗುತ್ತೆ.